ಸ್ನೇಹಿತರೆ ನಮಸ್ತೆ. ಬೆಂಗಳೂರಿನಲ್ಲಿ ಈಗಾಗಲೇ ಬೈಕ್ ಟ್ಯಾಕ್ಸಿ ಅನ್ನೋದು ಯಾವ ರೀತಿ ಓಡ್ತಾ ಇದೆ, ಏನಾಗ್ತಾಯಿದೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಆದರೆ ಇದು ಲೀಗಲ್ಲ ಇಲ್ಲೀಗಲ್ಲ ಅನ್ನೋದಕ್ಕೆ ಈಗಾಗಲೇ ನಮಗೆ ಹೈಕೋರ್ಟ್ನಲ್ಲಿ ಈ ಒಂದು ಕೇಸು 2021 ಅಕ್ಟೋಬರ್ನಲ್ಲೇ ಈಗಾಗಲೇ ಸ್ಟೇ ಇದೆ. ಹಾಗಾಗಿ ಅದ್ರ ಬಗ್ಗೆ ಮಾತಾಡೋದಕ್ಕೆ ಮುಂಚೆ ಇದರಲ್ಲಿ ಯಾರಿಗೆ ಲಾಸು ಯಾರಿಗೆ ಲಾಭ ನಮಗಂತೂ ಗೊತ್ತಿಲ್ಲ. ಆದರೆ ಕಂಪನಿಗಳಿಗೆ ಲಾಭ ಇಲ್ಲದೆ ಯಾವುದೇ ಒಂದು ಇಲ್ಲಿ ಬೈಕ್ ಟ್ಯಾಕ್ಸಿಯನ್ನು ನಡೆಸ್ತಾ ಇಲ್ಲ. ಹಾಗಾಗಿ ಇದರಲ್ಲಿ ಆಟೋ ಚಾಲಕರಿಗೆ ಹಾಗಾದರೆ ಲಾಸ್ ಇದೆಯಾ, ನಿಜವಾಗ್ಲೂ ಲಾಸ್ ಆಗ್ತಿದೆಯಾ, ಇದ್ರ ಬಗ್ಗೆ ನಾವು ಒಂದು ಚಿಕ್ಕ ನೋಟನ್ನು ನೋಡಬೇಕು. ಹಾಗೆಯೇ ಈ ಒಂದು ನೋಟ್ ಮಾಡೋದ್ರ ಜೊತೆಗೆ ಬಹಳಷ್ಟು ಲಾಸ್ ಆಗ್ತಾಯಿದೆ ಅನ್ನೋದ್ರ ಜೊತೆಗೆ ಒಂದು ವಿಷಯ ತಿಳ್ಕೊಬೇಕಾಗತ್ತೆ. ಇಲ್ಲಿ ಕೋರ್ಟ್ ಕೊಡುವ ಡಿಸಿಷನ್ಗೆ ಮುಂಚೆ ಕೊಟ್ಟರು ಕೂಡ ಅದು ಏನು ಬರುತ್ತೋ ತೀರ್ಪು ಅದು ನಮಗೆ ಬೇಡ. ಆದರೆ ಇಲ್ಲಿ ಈಗಾಗಲೇ ಏನು ನಮಗೆ ಕೇಂದ್ರ ಸರ್ಕಾರ ಒಂದು ಇದನ್ನು ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಏನು ಕೊಟ್ಟಿದೆ ಅಧಿಕಾರವನ್ನು, ನೀವು ಬೇಕಾದರೆ ಬೈಕ್ ಟ್ಯಾಕ್ಸಿಗೆ ಒಂದು ಪರ್ಮಿಷನ್ನ ಕೊಡಬಹುದು ಅಂತ ಹೇಳಿಬಿಟ್ಟು, ಅದು ಯಾವ ರೀತಿಯಾಗಿ ರಾಜ್ಯ ಸರ್ಕಾರ ಮುಂಬರುವ ದಿನಗಳಲ್ಲಿ ಒಂದು ಕ್ರಮವನ್ನು ತಗೊಳುತ್ತೆ ಇಲ್ಲ ಪರ್ಮಿಷನ್ನ ಕೊಡುತ್ತಾ ಅನ್ನೋದು ಗೊತ್ತಿಲ್ಲ. ಆದರೆ ಈ ಒಂದು ಬೈಕ್ ಟ್ಯಾಕ್ಸಿ ಓಡಿಸೋದ್ರಿಂದ ಬಹಳಷ್ಟು ಜನಕ್ಕೆ ಹಾಗಾದರೆ ಅನುಕೂಲ ಆಗಿದೆಯಾ ಅಂತ ಅನ್ನೋದನ್ನು ನಾವು ಒಮ್ಮೆ ನೋಡಬೇಕಾದ್ರೆ, ಒಂದು ಸಲ ನಾನು ನೋಡ್ತಾ ಇದ್ದೆ, ನಾನು ಬಹಳಷ್ಟು ಸಲ ಅಬ್ಸರ್ವ್ ಮಾಡ್ತಾಯಿದ್ದೆ. ಈ ಒಂದು ವಿಷಯಗಳು ಏನಾಗ್ತಾಯಿದೆ ಅಂತಂದರೆ, ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಓದ್ತಕ್ಕಂಥ ಹುಡುಗರು ಹುಡುಗಿಯರು ಹೀಗೆ ನಾವು ನೋಡ್ತಾ ಇರ್ತೀವಿ. ಈ ಒಂದು ಹುಡುಗರು ಯಾವುದೋ ದುಶ್ಚಟಗಳಿಗೆ ಬಿದ್ದು ಅವರ ಟೈಮ್ ಅಂದರೆ ಬಿಡುವಿನ ವೇಳೆಯಲ್ಲಿ ಬೈಕ್ ಟ್ಯಾಕ್ಸಿಯನ್ನು ಓಡಿಸಿ ಆ ದುಶ್ಚಟಗಳಿಗೆ ಆ ಹಣವನ್ನು ಉಪಯೋಗಿಸ್ಕೊಳ್ಳೋದನ್ನು ಕೂಡ ನಾವು ನೋಡಿದ್ದೇವೆ. ಹಾಗಾದರೆ ಒಂದೊಮ್ಮೆ ನೋಡ್ಕೊಂಡು ಬರೋಣ, ಏನೆಲ್ಲ ಹಾಗಾದರೆ ಇವರಿಗೆ ದುಡ್ಡಿನ ಅವಶ್ಯಕತೆ ಅಷ್ಟಿರುತ್ತಾ ಇಲ್ಲ ಒಳ್ಳೆಯದಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದಾರಾ? ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಲಕ್ಷಾಂತರ ರೂಪಾಯಿನ ಖರ್ಚು ಮಾಡಿ ಅವರ ತಂದೆ ತಾಯಿಗಳು ಒಂದು ಒಳ್ಳೆಯ ಕಾಲೇಜಿಗೆ ಸೇರಿಸ್ತಕ್ಕಂಥ ಸಮಯದಲ್ಲಿ ಇವರಿಗೆ ಒಳ್ಳೆಯ ಒಂದು ಅಕೊಮೆಂಡೇಷನ್ನ ಕೊಟ್ಟಿರ್ತಾರೆ. ಹಾಗೆಯೇ ಒಳ್ಳೆಯ ಒಂದು ಎಜುಕೇಷನ್ ಸಿಗಲಿ ಅನ್ನೋದಕ್ಕೋಸ್ಕರ ಒಳ್ಳೆ ಕಾಲೇಜಿಗೆ, ಉನ್ನತ ಕಾಲೇಜುಗಳಿಗೆ ಸೇರಿಸಿರ್ತಾರೆ. ಆದರೆ ಇಷ್ಟೆಲ್ಲ ಕೊಟ್ಟವರಿಗೆ ಖರ್ಚಿಗೆ ದುಡ್ಡನ್ನು ಕೊಡಲ್ಲ ಅಂತ ಏನಿಲ್ಲ, ಕೊಡ್ತಾರೆ, ಹಾಗೆ ಕೊಡ್ತಾ ಇರ್ತಾರೆ. ಆದರೆ ಇಲ್ಲಿ ಬರ್ತಕ್ಕಂಥ ಒಂದು ವಿಷಯ ಏನಪ್ಪ ಅಂದರೆ, ಸಿಂಪಲ್ಲಾಗಿ ನಾವು ನೋಡಬೇಕಾಗತ್ತೆ, ದುಶ್ಚಟಗಳಿಗೆ ಹಾಗೆಯೇ ಕೆಲವೊಂದು ಕೆಟ್ಟ ಕೆಲಸಗಳಿಗೆ ಯಾವುದೇ ತಂದೆ ತಾಯಿ ಕೂಡ ಹಣವನ್ನು ಕೊಡೋದಿಲ್ಲ. ಹಾಗಾಗಿ ಈ ಒಂದು ಬೈಕ್ ಟ್ಯಾಕ್ಸಿ ಬಂದ ನಂತರ ಏನಾಯಿತು ಅಂದರೆ, ಈ ಒಂದು ದುಶ್ಚಟಗಳಿಗೆ ಹಾಗೆಯೇ ಕೆಟ್ಟ ಕೆಲಸಗಳಿಗೆ ಬಿದ್ದಂಥ ಯುವಕರು ಇಲ್ಲಿ ನಾವು ನೋಡಬಹುದು. ಏನು ಮಾಡ್ತಾರೆ ಅಂದರೆ, 1-2 ಗಂಟೆಗಳ ಕಾಲ 3 ಗಂಟೆಗಳ ಕಾಲ ತಮ್ಮ ಬೈಕ್ ಟ್ಯಾಕ್ಸಿಯನ್ನು, ತಮ್ಮ ಬೈಕನ್ನು ತೆಗೆದುಕೊಂಡು ಹೋಗಿ ವೈಟ್ ಬೋರ್ಡ್ ಓನ್ ಯೂಸ್ ಬೈಕನ್ನೇ ಓಡಿಸ್ಕೊಂಡು ಬಂದು ಕೆಟ್ಟ ಚಟಗಳಿಗೆ ಒಂದು ಉಪಯೋಗಿಸ್ಕೊಳ್ಳುವಂಥದ್ದು ನಾನು ನೋಡಿದ್ದೇವೆ. ಹಾಗೆಯೇ ನಾನು ಈ ವಿಷಯನ ಯಾಕೆ ಹೇಳ್ತಿದ್ದೀನಿ ಅಂದರೆ, ಮುಂಬರುವ ದಿನಗಳಲ್ಲಿ ಒಂದು ರಾಜ್ಯ ಸರ್ಕಾರ ಏನಾದರೂ ಇದಕ್ಕೆ ಪರ್ಮಿಷನ್ನ ಕೊಟ್ಟರೂ ಕೂಡ, ಈ ಪರ್ಮಿಷನ್ ಕೊಟ್ಟಾಗ ಒಂದು ಕ್ವಶನ್ ಉದ್ಭವ ಇವಾಗಿಂದನೂ ಮೊದಲಿಂದನೂ ಇದೆ, ಅವರಿಗೆ ವೈಟ್ ಬೋರ್ಡ್ನಲ್ಲಿ ಟ್ಯಾಕ್ಸಿಯನ್ನು ಓಡಿಸಬಹುದು ಅನ್ನುವುದಾದರೆ ನಾವು ಕೂಡ ವೈಟ್ ಬೋರ್ಡ್ನಲ್ಲಿ ಓಡಿಸ್ತೀವಿ ಅನ್ನೋದು ಬಂದೇ ಬರುತ್ತೆ ಮುಂಬರುವ ದಿನಗಳಲ್ಲಿ. ಹಾಗಾದರೆ ಒಂದು ಸಲ ನಾನು ಕಣ್ಣಲ್ಲಿ ನೋಡಿದಂತಹ ಒಂದೇ ಒಂದು ಕೇಸನ್ನು ನಾನು ನಿಮ್ಮ ಮುಂದೆ ಇಡೋದಕ್ಕೆ ಇಷ್ಟಪಡ್ತೀನಿ. ಅದು ಒಂದು ದೊಡ್ಡ ಕಾಲೇಜು. ಯಾವ ರೀತಿಯಾದಂತಹ ಅದು ಕಾಲೇಜ್ ಅಂದರೆ, ನಾವು ನೋಡಬೇಕಾಗುತ್ತೆ, ಅದು ಒಂದು ಹೆಸರಾಂತ ಕಾಲೇಜು, ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದು ಕಾಲೇಜಾಗಿದ್ದಂತಹ ಒಂದು ಕಾಲೇಜಿನಲ್ಲಿ ಓದ್ತಾ ಇದ್ದಂಥ ಒಂದು ಹುಡುಗಿ, ಯಾವುದು ಒಡಿಸ್ಸಾ ರಾಜ್ಯದ ಒಂದು ರಾಯಗಢ ಜಿಲ್ಲೆಯ ಕೆಂದಗುಡ ಅಂತ ಹೇಳಿಬಿಟ್ಟು ಒಂದು ಊರು. ಸೊ ಈ ಊರಿನ ಒಂದು ಹುಡುಗಿ ಬಂದುಬಿಟ್ಟು 3rd ಸೆಮಿಸ್ಟರ್ BComನ ಓದ್ತಾ ಇರ್ತಾಳೆ. ಸೊ ಈ ಹುಡುಗಿಗೆ ಆದಂಥ ಒಂದು ಘಟನೆಯನ್ನು ಇಲ್ಲಿ ಬೈಕ್ ಟ್ಯಾಕ್ಸಿಯಿಂದ ಏನೆಲ್ಲ ಪ್ರಾಬ್ಲಮ್ ಆಗ್ತಿದೆ, ಅನಾಹುತಗಳಾಗಿದೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ನ ನಾನು ಕೊಡ್ತೀನಿ. ಈ ಥರದ ಬಹಳಷ್ಟು 3-4 ಎಕ್ಸಾಂಪಲ್ಗಳಿದೆ. ಈ ಒಂದು ಹುಡುಗಿಯನ್ನು ಇಂಟರ್ವ್ಯೂ ಮಾಡೋದಕ್ಕೆ ಕೂಡ ನಾವು ಹೋಗಿದ್ವಿ. ಆದರೆ ಆ ಹುಡುಗಿ ಇಂಟರ್ವ್ಯೂವನ್ನು ಕೊಡಲ್ಲ, ನನ್ನ ಜೀವನದಲ್ಲಿ ನಡೆದಿದ್ದನ್ನಷ್ಟೇ ಹೇಳ್ತೀನಿ, ನೀವು ಅದನ್ನು ಪಬ್ಲಿಷ್ ಮಾಡಿ ಸರ್ ಪರವಾಗಿಲ್ಲ, ಆದರೆ ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದು. ಹಾಗಾಗಿ ಈ ಒಂದು ವಿಷಯವನ್ನು ನಾನು ಹಂಚಿಕೊಳ್ಳೋದಕ್ಕೆ ಅಂತಲೇ ನಿಮಗಾಗಿ ಹೇಳ್ತಾ ಇದ್ದೀನಿ. ಏನೆಲ್ಲ ಪ್ರಾಬ್ಲಮ್ ಆಗ್ತಿದೆ, ಅನಾಹುತಗಳಾಗ್ತಿದೆ, ಎಷ್ಟು ಜನರ ಜೀವನದ ಜೊತೆ ಈ ಒಂದು ಬೈಕ್ ಟ್ಯಾಕ್ಸಿಯನ್ನು ಓಡಿಸ್ತಕ್ಕಂಥ ಕೆಲವು ಏನು ಯುವಕರು ಆಟಾಡ್ತಿದ್ದಾರೆ ಅಂತ. ಹೇಗೆ ಈ ಹುಡುಗಿಯ ಜೀವನದಲ್ಲಿ ಏನಾಯಿತು ಅನ್ನೋದಾದರೆ, ಒಂದು ಸಲ ನೋಡಬೇಕಾಗತ್ತೆ. ಈ ಹುಡುಗಿ 3rd ಸೆಮಿಸ್ಟರ್ನಲ್ಲಿ BComನ ಓದ್ತಾ ಇದ್ದಂತಹ ಸಮಯದಲ್ಲಿ ಬೈಕ್ ಟ್ಯಾಕ್ಸಿಯನ್ನು ಬುಕ್ ಮಾಡ್ತಾಳೆ ಕಳೆದ 2 ವರ್ಷಗಳ ಹಿಂದೆ.
ಇದು ನಡೆದಿರ್ತಕ್ಕಂಥ ಘಟನೆ. ಹಾಗಾಗಿ ಬೈಕ್ ಟ್ಯಾಕ್ಸಿಯನ್ನು ಬುಕ್ ಮಾಡಿದಾಗ ಆ ಬೈಕ್ ಟ್ಯಾಕ್ಸಿಯಲ್ಲಿ PGಯಿಂದ ಹುಡುಗಿ ಕಾಲೇಜಿಗೆ ಹೋಗ್ತಾಳೆ. ಹೋಗುವ ಸಮಯದಲ್ಲಿ ಈ ಬೈಕ್ ಟ್ಯಾಕ್ಸಿಯನ್ನು ಓಡಿಸಲಿಕ್ಕೆ ಬಂದಂತಹ ಒಬ್ಬ ಯುವಕ ಪರಿಚಯ ಮಾಡಿಕೊಳ್ತಾನೆ. ಪ್ರತಿದಿನ ನನ್ನ ಮನೆ ಕೂಡ ಇಲ್ಲೇ ಇರೋದು, ನಾನು ಪ್ರತಿದಿನ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಪಿಕಪ್ ಆ್ಯಂಡ್ ಡ್ರಾಪನ್ನು ಮಾಡ್ತೀನಿ, ಅದೇ ಅಮೌಂಟನ್ನು ನನಗೆ ಪೇ ಮಾಡಿ. ಹಾಗೆ 1-2 ತಿಂಗಳಾದ ನಂತರ ಹೀಗೆ ಒಂದು ಪರಿಚಯ ಆಗಿ ಅದು ಫ್ರೆಂಡ್ಶಿಪ್ ಆಗುತ್ತೆ. ಫ್ರೆಂಡ್ಶಿಪ್ ಆದ ನಂತರ ಮುಂದೆ ನನಗೆ ನಿಮ್ಮನ್ನು ಕಂಡ್ರೆ ಇಷ್ಟ ಅಂತ ಕೂಡ ಹೇಳ್ತಾನಂತೆ ಆ ಹುಡುಗಿಗೆ ಆ ಹುಡುಗ. ಆದರೆ ಇಲ್ಲಿ ಬರ್ತಕ್ಕಂಥ ವಿಷಯ ಏನಪ್ಪ ಅಂದರೆ, ಕೊನೆಗೆ ಅದು ಪ್ರೀತಿಗೆ ತಿರುಗುತ್ತೆ. ಪ್ರೀತಿಗೆ ತಿರುಗಿದ ನಂತರ ಹುಡುಗ ಮನೆ ಮಾಡಿದ್ದಂಥ ಮನೆಯಲ್ಲೇ ಈ ಹುಡುಗಿಯನ್ನು ಕೂಡ ಕರ್ಕೊಂಡೋಗಿ ಜೊತೆಯಲ್ಲೇ ಇಟ್ಕೊಂಡು, ಅದಾದ ನಂತರ ಈ ಒಂದು ನಾವು ಕೇಳಿದ್ದೇವೆ ಈಗಾಗಲೇ ಲವ್, ಸೆಕ್ಸ್, ದೋಖಾ ಅಂತಕ್ಕಂಥ ವಿಷಯಗಳನ್ನ ಬಹಳಷ್ಟು ಸಲ ಕೇಳಿರ್ತೀವಿ ಬೇರೆ ಬೇರೆ ವಿಷಯದಲ್ಲಿ. ಇಲ್ಲಿ ಕೂಡ ನಡೆದಿದ್ದು ಇದೇನೆ. ಅದಾದ ನಂತರ ಅದಾಗಿ ಒಂದು 7-8 ತಿಂಗಳಲ್ಲಿ ಹುಡುಗಿ ಗರ್ಭಿಣಿಯಾಗಿ ಹೋಗಿರ್ತಾಳೆ. ಹಾಗಾಗಿ ಇಲ್ಲಿ ಆ ಹುಡುಗಿ ಆಗ ಕೇಳುವಂಥದ್ದು, ಆಗಾಗಲೇ ಅವಳು 4th ಸೆಮಿಸ್ಟರ್ಗೆ ಬಂದುಬಿಟ್ಟಿರ್ತಾಳೆ. ಆಗ ಆ ಹುಡುಗಿ ಕೇಳ್ತಾಳೆ, ನನ್ನನ್ನು ಮದುವೆ ಆಗು ಅಂತ ಕೇಳ್ತಾಳಂತೆ. ಆದರೆ ಈ ಹುಡುಗ ಹೇಳ್ತಾನೆ, ನನಗೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ, ಇವಾಗಲೇ ಅದು ಇದು ಅಂತ ಏನೋ ಸ್ಟೋರಿಯನ್ನು ಹೇಳ್ತಾರೆ. ಸೊ ಅದಾದಮೇಲೆ ಮದುವೆ ಮಾಡ್ಕೋ, ಸೊ ರಿಜಿಸ್ಟರ್ ಆಗಿಬಿಡೋಣ, ಆಮೇಲೆ ನೋಡ್ಕೊಳ್ಳೋಣ ಮನೆಯಲ್ಲಿ ಅಂತ ಹೇಳಿಬಿಟ್ಟು. ಆದರೆ ಆ ಹುಡುಗಿ ಹೇಳಿದರೂ ಕೂಡ ಕೇಳಿದ ಹುಡುಗ, ನಾನು ಮದುವೆ ಆಗೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾನೆ. ಅದಾದ ನಂತರ ಹೇಳಿದ ನಂತರ ಆ ಹುಡುಗಿ ಕೊನೆಗೆ ಏನು ಮಾಡೋದು ಅಂತ ಗೊತ್ತಾಗದೆ, ಯಾಕೆಂದರೆ ಪ್ರೆಗ್ನೆಂಟ್ ಆಗಿರ್ತಾಳೆ, ಈ ಕಡೆ ಕಾಲೇಜಿಗೆ ಹೋಗ್ಲಿಕ್ಕಾಗಲ್ಲ, ಬಿಡೋದಕ್ಕೂ ಆಗಲ್ಲ, ಈ ಥರದ ಪರಿಸ್ಥಿತಿ, ಮರ್ಯಾದೆಗೆ ಅಂಜಿ ಈ ಹುಡುಗಿ ಕೊನೆಗೆ ಅವರ ಅಮ್ಮನಿಗೆ ಒಂದು ಸಲ ಫೋನ್ ಮಾಡ್ತಾಳೆ. ಫೋನ್ ಮಾಡಿ ಹೇಳಿದಾಗ ಅವರ ಅಮ್ಮ, ಅವರ ಅಪ್ಪ, ಪೇರೆಂಟ್ಸ್ ಇಬ್ಬರು ಕೂಡ ಓಡಿ ಬಂದು ಮತ್ತೆ ಆ ಹುಡುಗಿಯನ್ನು ಬಂದು ಮಾತನಾಡಿಸಿ, ಎಲ್ಲ ಈ ರೀತಿ ಆಯಿತು, ನಡೆದೋಯ್ತು ನನ್ನ ಜೀವನದಲ್ಲಿ ಅಂತ ಹೇಳಿದಾಗ ಆ ಹುಡುಗಿಯನ್ನು ಕರೆದುಕೊಂಡು ಊರಿಗೆ ವಾಪಸ್ಸು ಒಡಿಸ್ಸಾಗೆ ಕರ್ಕೊಂಡು ಹೋಗ್ತಾರೆ. ಕರೆದುಕೊಂಡು ಹೋದಾಗ ಈಗ ನಾವು ಹೋಗಿ ಆ ಹುಡುಗಿಯನ್ನು ಮಾತಾಡಿಸಿದಂಥ ದಿನ ಆ ಹುಡುಗಿಗೆ ಆಲ್ರೆಡಿ 1 ವರ್ಷದ ಮೇಲೆ 1 ತಿಂಗಳ ಒಂದು ಮಗು ಇತ್ತು. ಹಾಗೆಯೇ ಈ ರೀತಿಯಾಗಿ ಮಾಡಿರುವಂಥ ಈ ಕೆಲಸಗಳು, ಈ ಥರದ ಬಹಳಷ್ಟು ಕೇಸುಗಳು ನನ್ನ ಮುಂದೆ 3-4 ಕೇಸುಗಳು ನನ್ನ ಗಮನಕ್ಕೆ ಬಂದಿತ್ತು. ಅದರಲ್ಲಿ ಈ ಹುಡುಗಿಯನ್ನು ಇಂಟರ್ವ್ಯೂ ಮಾಡಬೇಕು ಅಂತ ಹೋದ್ವಿ, ಆದರೆ ಆಗಲಿಲ್ಲ. ಹಾಗಾಗಿ ಈ ತರಹದ ಕೇಸುಗಳು ಬೈಕ್ ಟ್ಯಾಕ್ಸಿ ವಿಷಯದಲ್ಲಿ ಪದೇ ಪದೇ ನಡೀತಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇದರಲ್ಲಿ ನೋಡ್ಬೋದು, ಯಾಕೆಂದರೆ ಅಪ್ಪ ಅಮ್ಮ ಯಾವುದೋ ಒಂದು ಪ್ರೀತಿ ವಿಶ್ವಾಸವನ್ನು ಇಟ್ಟು, ನಂಬಿಕೆಯನ್ನು ಇಟ್ಟು ಎಲ್ಲಿಂದನೋ ಓದಲಿಕ್ಕೆ ಅಂತ ಹೇಳಿಬಿಟ್ಟು ಬೆಂಗಳೂರಿಗೆ ಕಳಿಸ್ತಾರೆ. ಬೆಂಗಳೂರಿನಲ್ಲಿ ಬೈಕ್ ಟ್ಯಾಕ್ಸಿಯನ್ನು ತೊಗೊಂಡು ಬಂದು, ವೈಟ್ ಬೋರ್ಡ್ ಇದ್ದರೆ ಸಾಕು, ಬೈಕ್ ಟ್ಯಾಕ್ಸಿಯನ್ನು ತೊಗೊಂಡು ಬರೋದ್ರಿಂದ ಏನು ಬೇಕಾದರೂ ಮಾಡಬಹುದು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಆ ಹುಡುಗಿಯ ಜೀವನ ಹಾಳು, ಆ ಹುಡುಗಿಯ ಎಜುಕೇಷನ್ ಹಾಳು, ಅವರ ಅಪ್ಪ ಅಮ್ಮನ ಆಸೆ ಹಾಳು. ಇದೆಲ್ಲವೂ ಹಾಳಾದ ಸಮಯದಲ್ಲಿ ಉಳ್ಕೊಂಡಿದ್ದೀನೋ ಆ ಹುಡುಗಿ ಇವತ್ತು ಬದುಕ್ತಿದ್ದಾಳೆ. ಆದರೆ ಆ ಹುಡುಗ ಇವತ್ತು ಮತ್ತೆ ಇಲ್ಲೇ ಆರಾಮಾಗಿ ಅಡ್ಡಾಡ್ಕೊಂಡಿದ್ದಾನೆ ಅಂತ ಆ ಹುಡುಗಿ ಕೂಡ ಇವಾಗ ಹೇಳ್ತಿದ್ದಾಳೆ. ಹಾಗಾದರೆ ಈ ತರಹದ ಜೀವಗಳು ಎಷ್ಟು ಇನ್ನೂ ಹಾಳಾಗಬೇಕು ಗೊತ್ತಿಲ್ಲ. ಎಷ್ಟು ಫ್ಯಾಮಿಲಿಗಳಿಗೆ ಈ ರೀತಿಯಾದ ತೊಂದರೆಗಳನ್ನ ಕೊಡಬೇಕು ಈ ಬೈಕ್ ಟ್ಯಾಕ್ಸಿಯಿಂದ ಅಂತ ಗೊತ್ತಿಲ್ಲ. ಹಾಗಾಗಿ ಇದು ಏನು ನಡೆಯುತ್ತೆ, ಈ ಒಂದು ಬೈಕ್ ಟ್ಯಾಕ್ಸಿ ಹಾಗಾದರೆ ನಿಜವಾಗ್ಲೂ ಪ್ಯಾಸೆಂಜರ್ಸಿಗೆ ಸೇಫಾ? ಇದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಇದರ ಬಗ್ಗೆ ಯಾಕೆಂದರೆ ಇದರ ಒಂದು ಅರಿವನ್ನು ಮೂಡಿಸ್ಬೇಕಿತ್ತು. ಎಲ್ಲೋ ದೂರದಲ್ಲಿರ್ತಕ್ಕಂಥ ಅಪ್ಪ ಅಮ್ಮನಿಗೆ ಗೊತ್ತಿರಲ್ಲ ಏನಾಗ್ತಿದೆ ಇಲ್ಲಿ ಅಂತ. ಅವಳು ಬೈಕ್ ಟ್ಯಾಕ್ಸಿಯಲ್ಲಿ ಓಡಾಡ್ತಾಳೋ, ಆಟೋದಲ್ಲಿ ಓಡಾಡ್ತಾಳೋ, ಕ್ಯಾಬಲ್ಲಿ ಓಡಾಡ್ತಾಳೋ, ನನ್ನ ಮಗಳು ಗೊತ್ತಿಲ್ಲ. ಹೆಣ್ಮಕ್ಳು ಯಾವುದ್ರಲ್ಲಿ ಓಡಾಡ್ತಾರೆ, ಯಾರೋ ಕಡಿಮೆ ₹1 ₹5 ಕಡಿಮೆ ಅಂತ ಹೇಳಿಬಿಟ್ಟು ಓಡಾಡೋದ್ರಿಂದ ನಾಳೆ ದಿವಸ ಅವರ ಲೈಫು, ಅವರ ಜೀವನವನ್ನು ತೊಗೊಂಡು ಬಂದು ಎಲ್ಲಿಗೆ ಇಟ್ಕೊಳ್ತಾ ಇದ್ದಾರೆ ಅಂದರೆ, ನಾಳೆ ದಿವಸ ಬದುಕಬೇಕೋ ನಾವು ಬೇಡವೋ ಅನ್ನುವಂಥ ಪರಿಸ್ಥಿತಿಗೆ ತೊಗೊಂಡೋಗಿ ಇಟ್ಕೊಳ್ತಾ ಇದ್ದಾರೆ. ಈ ರೀತಿಯಾದಂತಹ ಒಂದು ಪರಿಸ್ಥಿತಿಗಳು ಯಾವುದೇ ಒಂದು ಫ್ಯಾಮಿಲಿಗೆ ಬರಬಾರ್ದು, ಯಾವುದೇ ಒಂದು ಜೀವಕ್ಕೆ ಸಿಗಬಾರ್ದು. ಈ ರೀತಿಯಾದಂಥ ಒಂದು ಶಿಕ್ಷೆಗಳು ಈ ಒಂದು ಬೈಕ್ ಟ್ಯಾಕ್ಸಿಯಿಂದ ಆಗಬಾರ್ದು. ಇದರಿಂದ ಸರ್ಕಾರ ಕೂಡ ಕಠಿಣ ಕ್ರಮವನ್ನು ಇದ್ರ ಮೇಲೆ ತಗೋಬೇಕು. ಯಾಕೆಂದರೆ ನಾನು ಕೇಳಿದೆ, ಆ ಹುಡುಗಿಯನ್ನು ಕೇಳಿದೆ, ನೀನು ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ ಅಂತ. ಆದರೆ ಕಂಪ್ಲೇಂಟನ್ನು ಕೊಡಲಿಕ್ಕೆ ಆಗಲ್ಲ, ಕೊಟ್ಟರೆ ನನ್ನ ಮರ್ಯಾದೆ ಪ್ರಶ್ನೆ. ಹಾಗೆ ಇದು ಇವಾಗ ಗೊತ್ತಿರಲಿಲ್ಲ ನನ್ನ ಕಾಲೇಜಲ್ಲೂ ಕೂಡ ಎಷ್ಟೋ ಜನಕ್ಕೆ. ಆದರೆ ಇದು ಪೊಲೀಸ್ ಸ್ಟೇಷನ್ಗೆ ಹೋದ ನಂತರ ಇಡೀ ಕಾಲೇಜಲ್ಲಿ ಎಲ್ರಿಗೂ ಗೊತ್ತಾದಾಗ ಅಲ್ಲಿ ಬೇರೆ ಬೇರೆ ಮಾತುಗಳು ಬರುತ್ತೆ. ಅದರಿಂದ ನನಗೆ ಬದುಕೋದಕ್ಕೆ ಆಗ್ತಿರಲಿಲ್ಲ ಸರ್ ಅಂತ. ಹಾಗಾಗಿ ಸ್ನೇಹಿತರೆ ನೋಡಬಹುದು, ಈ ತರಹದ ಬೈಕ್ ಟ್ಯಾಕ್ಸಿಯನ್ನು ಓಡಿಸಿ ಬಹಳಷ್ಟು ಜನ ಹೆಣ್ಣು ಮಕ್ಕಳನ್ನು ಮಿಸ್ಯೂಸ್ ಮಾಡ್ಕೊಂಡಿರ್ತಕ್ಕಂಥ ಘಟನೆಗಳು ಬಹಳಷ್ಟು ಕಾಣಿಸ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಹಾಗಾಗಿ ಇದರ ಬಗ್ಗೆ ಎಚ್ಚರ ಇರಲಿ. ಹಾಗೆಯೇ ಇದರ ಬಗ್ಗೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟನ್ನು ಮಾಡಿ. ಹಾಗೆ ಇನ್ನೊಂದು ವಿಷಯ ಇಲ್ಲಿ ನೋಡಬೇಕಾಗತ್ತೆ, ಬಹಳಷ್ಟು ಎಚ್ಚರದಿಂದ ಇರಿ ಹೆಣ್ಣು ಮಕ್ಕಳು ಕೂಡ.
ಹಾಗೆಯೇ ಯಾವುದೇ ತಂದೆ ತಾಯಂದಿರು ಇದನ್ನು ನೋಡಿದರೆ ನಾನು ಹೇಳುವಂಥದ್ದು ಬಹಳಷ್ಟು ಹುಷಾರಾಗಿ ಇರಲಿಕ್ಕೆ ಅಂತ ನಿಮ್ಮ ಮಕ್ಕಳಿಗೆ ಕೂಡ ಹೇಳಿ. ಹಾಗಂತ ಮುಂದೆ ಮತ್ತೆ ಇನ್ನೊಂದು ಎಪಿಸೋಡ್ನಲ್ಲಿ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ, ಹಾಗೆಯೇ ಸಿಗ್ತೀನಿ. ಮುಂದೆ ಇನ್ನೊಂದು ಸ್ಪೆಷಲ್ ಎಪಿಸೋಡ್ ಇರುತ್ತೆ. ಆ ಎಪಿಸೋಡಲ್ಲಿ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಸ್ನೇಹಿತರೆ. ನಮಸ್ಕಾರ.